ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್, ಪಿಕ್ಚರು ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಪಿಕ್ಚರ್ ಇದು. ತುಂಬ ಅದ್ಭುತವಾಗಿತ್ತು. ಹಾಗೂ ಅದರಲ್ಲಿ ಸನ್ನಿವೇಶಗಳು ಇವತ್ತು ಆಗ್ತಾ ಇರೋವಂಥ ಒಂದು ಫ್ಯಾನ್ ವಾರ್ಸಲ್ಲಿ ನೋಡೋಕ್ಕೋದ್ರೆ ಈಗ ಒಂದು ಸೀನಲ್ಲಿ ಒಂದು ಸನ್ನಿವೇಶ ಬಂದ್ಬಿಟ್ಟು ಅವರು ಬಂದ್ಬಿಟ್ಟು 2 ಸನ್ನಿವೇಶಗಳು ನಡೆಯುತ್ತೆ. ಅವ್ರದ್ದು ಕ್ಯಾರೆಕ್ಟರ್ಗಳು ನಡೆಯುತ್ತೆ. ಒಂದು ಕ್ಯಾರೆಕ್ಟ್ರಲ್ಲಿ ಅವರು ಹೋಟ್ಲಲ್ಲಿ ಇರ್ತಾರೆ, ಅವ್ರ ಓನರ್ ಅವರು. ಆ ಹೋಟ್ಲಲ್ಲಿ ಏನಿರುತ್ತಪ್ಪ, ಹೋಟ್ಲ್ ಒಳಗೆ ಹೋದಾಗ ಫೋಟೋಗಳಿರುತ್ತೆ, ದೇವ್ರ ಫೋಟೋಗಳೆಲ್ಲ ಇರೋದು ಸಹಜವಾಗಿ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಶಂಕರ್ನಾಗಲಿ, ನರಸಿಂಹರಾಜ್ ಅವರಾಗಲಿ, ಅಂಬರೀಷ್ ಅವರಾಗಲಿ ಎಲ್ಲರೂ ಫೋಟೋಗಳು, ಕಲಾವಿದರ ಫೋಟೋಗಳು ಹಾಕಿದ್ದಾರೆ. ಅವ್ರ ತಂದೆ ಫೋಟೋನೂ ಹಾಕಿದ್ದಾರೆ. ನಾವು ಬಂದಾಗ ಇಲ್ಲಿ ಹುಡ್ಕೋದೇನೋ ನಮ್ದು ಯಾವ್ದಾದ್ರು ಇದೆಯಾ ಅಂತ ನೋಡ್ತೀವಿ. ರಾಜ್ಕುಮಾರ್ ಫೋಟೋ ಬಿಟ್ಟಿದ್ದಾರೆ, ಹಾಕಿದ್ದಾರೆ ಸರ್, ಬಿಟ್ಟಿಲ್ಲ ಯಾರ್ದು. ಆ ರೀತಿ ಗೌರವಿತವಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾವುದು ಫ್ಯಾನ್ ವಾರ್ ಯಾರ ಕಚಡ ನನ್ನ ಮಕ್ಕಳುಗಳು ಫೋನ್ ಯಾವುದೋ ಮಾತಾಡೋದ್ರಿಂದ ಇಲ್ಲಿ ಫ್ಯಾನ್ ವಾರ್ಸ್ಗಳು ಜಾಸ್ತಿ ಇದೆ ಅನಿಸುತ್ತೆ. ಅಲ್ಲಿ ಏನಿಲ್ಲ ಸರ್, ಬರೀ ಸೋಷಿಯಲ್ ಮೀಡಿಯಲ್ಲಿ ಕಿತ್ಲಾಡ್ತವ್ರೆ ಅಷ್ಟೇ. ಅವ್ರು ಯಾರೋ ಇಬ್ರು ಕಿತ್ಲಾಡ್ತವ್ರೆ. ನೋಡಿ ಪಿಕ್ಚರ್ ಎಷ್ಟು ಚೆನ್ನಾಗಿರುತ್ತೆ. ಇನ್ನು ನಾನು ಫುಲ್ ಹೇಳ್ಬಿಟ್ರೆ ನಿಮಗೆ ಇದಾಗುತ್ತೆ. ನೀವು ಬನ್ನಿ ದಯವಿಟ್ಟು. ಆರಂಭದಿಂದ ತುಂಬ ಚೆನ್ನಾಗೇ ಹೋಯಿತು. ಕೊನೆಯಲ್ಲಂತೂ ಒಳ್ಳೆ ಟ್ವಿಸ್ಟ್ ಕೊಡ್ತಾರೆ. ಟ್ವಿಸ್ಟ್ ಇದೆ, ಫೈಟ್ ಇದೆ, ಸಾಂಗ್ ಇದೆ, ಇದು ಜೋಕ್ಸ್ಗಳಿದೆ. ಅದರಲ್ಲೂ ಜೋಕ್ಸ್ಗಳಂದಾಗ ಬಿಗ್ ಬಾಸ್ ವಿನ್ನರ್ಸ್ಗಳು ಎಷ್ಟೋ ಜನ ಬಂದಿದ್ದಾರೆ. ಇದರಲ್ಲಿ ಬಿಗ್ ಬಾಸಲ್ಲಿ ಪಾರ್ಟ್ ಮಾಡೋದಂಥ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ. ಬಟ್ ಗಿಲ್ಲಿಗೆ ಬಂದಂಥ ಒಂದು ವಿಸಿಲ್ಲು ಇನ್ನು ಯಾರಿಗೂ ಬರಲಿಲ್ಲ. ಆ ಮಟ್ಟದಲ್ಲಿ ಅವ್ರಿಗೆ ವಿಸಿಲ್ ಹೊಡೆದ್ರು. 2-3 ಸೀನ್ಗಳಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ವಿಸಿಲ್ ಬಂತು ಅವ್ರಿಗೆ. ಈ ರೀತಿ ಹೋಗಿದೆ. ಆಮೇಲೆ ದರ್ಶನ್ ಅವ್ರದ್ದು ಹೇಳೋಕ್ಕೆ ಹೋದರೆ ಒಳ್ಳೆ ಪಾತ್ರಗಳು ಮಾಡಿ, ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅವರು. ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲೂ ದ್ವಿಪಾತ್ರ ಅಂತಲೇ ಹೇಳೋದು, ಸಕ್ಕತ್ತಾಗಿ ಮಾಡಿದ್ದಾರೆ. ಈ ಒಂದು ಪಿಕ್ಚರು ಫ್ಯಾಮಿಲಿ ಓರಿಯೆಂಟೆಡ್ ಪಿಕ್ಚರು. ಆಮೇಲೆ ಈ ಒಂದು ಫ್ಯಾನ್ಸ್ ಅಂತ ಹೇಳ್ತೀವಲ್ಲ, ಫ್ಯಾನ್ ವಾರ್ ಅಂತ ಏನಿಲ್ಲಪ್ಪ. ನಾನು ಬಂದ್ಬಿಟ್ಟು ಕುತ್ಕೊಂಡು ಆರಾಮಾಗಿ ಒಳ್ಳೆ ಫ್ಯಾಮಿಲಿ ಥರನೇ ನಾನು ಬೇರೆಯವ್ರ ಜೊತೆ, ಈಗ ದರ್ಶನ್ ಫ್ಯಾನ್ಸ್ಗಳೇ ಇರೋದು ಜಾಸ್ತಿ ಇಲ್ಲಿ. ನಾನು ಬಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಫ್ಯಾನ್ ಆಗಿ ನಾನೇನಕ್ಕೆ ಬಂದು ನೋಡ್ತಾ ಇದ್ದೀನಿ ಅಂದರೆ, ಈ ಕನ್ನಡ ಪಿಕ್ಚರ್ ರೀ, ನಮ್ಮ ಬಾಸ್ ಏನ್ರಿ ಹೇಳಿದ್ದಾರೆ, ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ರಿ ಅಂತ ಹೇಳಿದ್ದಾರೆ. ಬೇರೆ ಪಿಕ್ಚರ್ ನೋಡ್ತಾ ಇಲ್ಲ ನಾನು. ಹೌದು, ನಿನ್ನ ಮುಂದೆ ನಾನು ನೋಡ್ತೀನಿ. ಬಟ್ ಇದು ಬಂದು ನಾವು ನೋಡ್ತಾ ಇದ್ದೀವಿ. ಇವತ್ತೊಂದು ದಿವಸ ದರ್ಶನ್ ಅವರು ಒಂದು ಹಾಡಲ್ಲಿ ಏನಂತ ಹೇಳಿದ್ದಾರೆ, ಫಸ್ಟ್ ಡೇ ಥಿಯೇಟರ್ನಲ್ಲಿ ಸೌಂಡಲ್ಲಿ ಸೆಲೆಬ್ರಿಟೀಸ್ಗಳು ಯಾರು ಆಡ್ತಾರೋ ಅವರು ದೊಡ್ಡ ಸೆಲೆಬ್ರಿಟೀಸ್ಗಳು ಅಂತಲೇ ಹೇಳಿದ್ದಾರೆ. ಎಲ್ಲ ಇವ್ರು ಸೆಲೆಬ್ರಿಟಿ ಅಂತಾರೆ, ನಾವಲ್ಲಿ ಅಭಿಮಾನಿ ದೇವ್ರುಗಳು ಅಂತೀವಿ. ಏನು ವ್ಯತ್ಯಾಸಗಳೇನಿಲ್ಲ. ನಿಮ್ಮ ಮನೇಲೇ ಇರ್ತಾರಲ್ರಿ ಫ್ಯಾನ್ಸ್ಗಳು. ದರ್ಶನ್ ಫ್ಯಾನ್ ಇರ್ತಾರೆ, ನಮ್ಮ ವಿಷ್ಣುವರ್ಧನ್ ಫ್ಯಾನ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಇಂಥದ್ರಲ್ಲಿ ನೀವು ಯಾತಕ್ಕೆ ನೀವು ಫ್ಯಾನ್ ವಾರ್ ಮಾಡ್ತಿದ್ದೀರೋ ಗೊತ್ತಿಲ್ಲ. ಫ್ಯಾಮಿಲಿಯಲ್ಲಿ ಆಡ್ಬಿಡ್ತೀರಾ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಲ್ಲೂ, ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಒಬ್ಬ ಬೇರೆ ಅಭಿಮಾನಿ ಇದ್ದೇ ಇರ್ತಾರೆ. ಯಾವ ರೀತಿ ನೀವು ಈ ಥರ ತೊಗೊಂಡೋಗ್ತಾ ಇದ್ದೀರಾ? ಅದರಲ್ಲೂ ಆ ವ್ಯಕ್ತಿ ಇವತ್ತೊಂದು ದಿವಸ ಮಾತಾಡಿದ್ದು ನೋಡಿದ್ರೆ, ಯಾರಿಗೆ ಬೈದಿದೆಯಪ್ಪ ನೀನು ಮಾಡಿದ ಕೆಲಸಕ್ಕೆ ನಿಮ್ಮ ತಂದೆ ತಾಯಿಗೆ ಇದು ಪ್ರಾಬ್ಲಮ್ ಆಗೋಯ್ತು. ಈ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸಾರಿ ಕೇಳೋವಂಥ ಕೆಲಸಗಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದು ಯಾವ ಫ್ಯಾನ್ ಆದರೂ ಸರಿನೇ ನನಗೆ ಹೇಳೋದು. ಆಮೇಲೆ ನೀನು ಗುಡಿಯಲ್ಲಿರೋ ದೇವ್ರಿಗೆ ಪೂಜೆ ಮಾಡ್ತಿದ್ದೀವಿ ಅಂತಾರಲ್ಲ ರೀ, ದೇವರು ಎಲ್ಲಿ ಯಾವ ಜಾಗದಲ್ಲಿದ್ರೂ ಅದು ಗುಡಿನೇ ರೀ, ಆಯಿತಾ? ಅದು ಮಣ್ಣೊಳಗಿದ್ರೂ ಗುಡಿನೇ. ಮಣ್ಣೊಳಗೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ರೀ. ಅವೆಲ್ಲ ತಿಳ್ಕೊಂಡು ಮಾತಾಡ್ರಿ. ಏನೋ ಮಾತು ಬರೋದಲ್ಲಿ ದಯವಿಟ್ಟು ನೀವು ಈ ಒಂದು ಹೆಂಗ್ ಪೀಪಲ್ ಇದ್ದೀರಲ್ಲ ನೀವೆಲ್ಲ, ದಯವಿಟ್ಟು ಯೋಚನೆ ಮಾತಾಡಿ. ಆವೇಶದಲ್ಲಿ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರೋ ಮಾತಾಡ್ತಾನೆ, ಹೇಳ್ತಾರಲ್ಲ ಸರ್, ಬೆಂಕಿಗೆ ತುಪ್ಪ ಹಾಕಿದ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ. ತುಪ್ಪ ಹಾಕೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಇರ್ರಿ, ಅದೇ ಆರೋಗುತ್ತೆ. ಅದು ಯಾವ ಫ್ಯಾನ್ ಆದ್ರೂ ಸರಿನೇ. ಇನ್ನು ಇದು ಮಣ್ಣಿಂದ ಮಣ್ಣು ಒಳಗಾಗಿ ದೆವ್ವ ಅಂತ ಹೇಳಿದೆಯಲ್ಲಪ್ಪ. ದೆವ್ವ ಅಂದರೆ ಗೂಗಲಲ್ಲಿ ನೋಡಿದ್ರೆ ಡೆವಿಲ್ ಅಂತ. ನೀನು ಯಾರಿಗೆ ಬೈತಾ ಇದೆಯಾ ಅನ್ನೋದೇ ಕನ್ಫ್ಯೂಸ್ ಮಾಡಿ ಇಟ್ಬಿಟ್ಟಿದ್ಯಾ ಅಲ್ಲಿ. ನಿನಗೆ ಆ್ಯಕ್ಚುಲಿ ನೀನು ಸಾರಿ ಕೇಳಬೇಕಾಗಿರೋದು ಅಪ್ಪು ಫ್ಯಾನ್ಸ್ಗಳಲ್ಲ, ದರ್ಶನ್ ಫ್ಯಾನ್ಸ್ ಅವ್ರಿಗೆ ಹೇಳಬೇಕಾಗಿರೋದು ನೀವು. ಇನ್ನು ದಯವಿಟ್ಟು ಅಪ್ಪು ಫ್ಯಾನ್ಸ್ಗಳು ನಾನು ಕೇಳ್ಕೊಳ್ಳೋದೇನೆಂದರೆ, ನನ್ನ ಅಲ್ಲೋಗಿ ಯಾಕೆ ಹೋಗಿದ್ದೆ, ಆ ಪಿಕ್ಚರ್ ಯಾಕೆ ನೋಡಿದೆ ಅಂತ ಕೇಳ್ಕೋಬೇಡ್ರಿ. ನಾನೊಬ್ಬ ಅಭಿಮಾನಿ, ಆಮೇಲೆ ನಾನೊಬ್ಬ ಕಲಾವಿದ, ಡ್ಯಾನ್ಸರು, ಸಿಂಗರ್ ಎಲ್ಲ ನಿಮ್ಗೆ ಗೊತ್ತಿದೆ. ನೀವೆಲ್ಲ ಮಾಡ್ತಿರೋ ಕೆಲ್ಸಗಳು ನೋಡಿ ನಾನು ಏನು ಮಾಡ್ಬೋದಪ್ಪ ಅಂತೇಳಿ ಅವಾಗ ಅಪ್ಪು ಮೂರ್ತಿ ಮಾಡಿದ್ದು. ನೀವುಗಳೇ ಸ್ಫೂರ್ತಿ. ನೀವುಗಳೇ ಹಿಂಗೆ ನಾನು ತಡೆದ್ರೆ ನಾ ಎಲ್ಲೋಗ್ಬೇಕು? ಎಲ್ಲ ನಮ್ಮ ಫ್ಯಾಮ್ಲಿನೇ. ಇವರೆಲ್ಲರೂ ಕನ್ನಡ ಇಂಡಸ್ಟ್ರಿ ನಮ್ಮ ಫ್ಯಾಮ್ಲಿ, ಅಭಿಮಾನಿಗಳು ನಮ್ಮ ಫ್ಯಾಮ್ಲಿ. ಬರ್ತೀವಿ, ಕುತ್ಕೊತೀವಿ, ನೋಡ್ತೀವಿ, ಮಜಾ ಮಾಡ್ತೀವಿ. ಇವತ್ತಾಯಿತು ಪಿಕ್ಚರ್, ಹೋಗ್ತೀವಿ, ನಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ. ಈ ಒಂದು ಯಾವುದೋ ಒಂದು ಸಣ್ಣ ವೀಡಿಯೋಗೆ ಒಂದು ಡ್ಯಾನ್ಸ್ ಮಾಡೋಕ್ಕಿದಕ್ಕೆ ಅಲ್ಲ, ದರ್ಶನ್ ವೀಡಿಯೋ ಸಾಂಗಿಗೆ ಡ್ಯಾನ್ಸ್ ಮಾಡಿದೆ ಅಂದರೆ ಅದಕ್ಕೆ ಕ್ವಶನ್ ಮಾಡ್ತೀರಾ ಅಂದರೆ ಇನ್ನೇನು ಅಂದ್ಕೊಳ್ಳಿ ಹೇಳೋದು ಹೇಳಿ. ಡ್ಯಾನ್ಸರ್ ರೀ, ಡ್ಯಾನ್ಸ್ ಮಾಡ್ತೀವಿ, ಎಲ್ಲ ಅನುಭವಿಸ್ಬೇಕು ಲೈಫಲ್ಲಿ. ಸರ್, ಒಳ್ಳೆತನ, ಒಳ್ಳೆಯದು ಜನಕ್ಕೆ ಮಾಡಬೇಕು ಉದ್ದೇಶಗಳು, ಇದನ್ನು ಕ್ಲೀನಾಗಿ ಇದು ಮಾಡಿದ್ದಾರೆ. ಅದರಲ್ಲೂ ಪೊಲಿಟಿಕಲ್ಲಿ ಯಾವ ರೀತಿ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದನ್ನ
ಸಖತ್ತಾಗಿ ತೋರಿಸ್ತಿದ್ದಾರೆ. ಈಗ ಒಂದು ಪೊಲಿಟಿಷಿಯನ್ ಎಲ್ಲ ಯಾವುದೋ ಊರಿಗೆ ಹಳ್ಳಿಗೆಲ್ಲಾದ್ರೂ ಹೋಯ್ತು ಅಂದರೆ ಟೊಮೆಟೊ ರೇಟ್ ಏನಪ್ಪ ಅಂದರೆ ಅವ್ರಿಗೆ ಗೊತ್ತಿರುತ್ತೋ ಇಲ್ವೇನೋ, ಆ ಲೆವೆಲಲ್ಲಿ ತೆಗ್ದಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಸರ್ ಯಾರು ಸರ್ ಡೈರೆಕ್ಟ್ರು? ನಮ್ಮ ಮಿಲನ, ನಮ್ಮ ಅಪ್ಪು ಸರ್ ಸಖತ್ತಾಗಿ ಮಾಡಿದ್ದಾರೆ. ತುಂಬ ಸೂಪರಾಗಿತ್ತು. ಥ್ಯಾಂಕ್ ಯು.